ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಯೋಹಾನನು ಬರೆದ ಪತ್ರಿಕೆ, ಫಸ್ಟ್ ಎಪಿಸಲ್ ಟು ಆರ್ ಬೈ ಜಾನ್ಸ್ ಎಪಿಸಲ್, ಚಾಪ್ಟರ್ 5, 5ನೇ ಅಧ್ಯಾಯ. ಮೊದಲನೇ ಯೋಹಾನ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕ್ರಿಸ್ತನಲ್ಲಿ 15 ಆಶೀರ್ವಾದಗಳನ್ನು ನಾವು ನೋಡ್ತೇವೆ. 15 ಬ್ಲೆಸ್ಸಿಂಗ್ಸ್ ಇನ್ ಕ್ರೈಸ್ಟ್. ಹೌದು, ಎಫೆಸ ಅವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯದಲ್ಲಿ ಕ್ರಿಸ್ತನಲ್ಲಿ ನಾವು ಆತ್ಮಿಕ ಆಶೀರ್ವಾದಗಳು, ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್ ನಮಗೆ ಲಭ್ಯವಾಗಿದೆ. ಇಲ್ಲಿ ಅದು ಸ್ವಲ್ಪ ವಿವರವಾಗಿ ಕೊಡಲಾಗಿದೆ, ನೋಡಿಕೊಳ್ಳೋಣ. ನಾವು ಬನ್ನಿರಿ, ದೇವರ ಆತ್ಮ ನಮಗೆ ಸಹಾಯ ಮಾಡಲಿ. ಮೊದಲನೇ ಯೋಹಾನ 5ನೇ ಅಧ್ಯಾಯ. ದಿನಾಲು ನಾವು ಬೈಬಲ್ ಸ್ಟಡಿ ಮಾಡ್ತಾ ಇದ್ದೇವೆ, ಒಂದೊಂದು ಅಧ್ಯಾಯನ ನಾವು ನೋಡಿಕೊಳ್ತಾ ಇದ್ದೇವೆ. ಕೆಲವು ಸಾರಿ ಕೆಲವರು ಕೇಳ್ತಾರೆ, ಯಾಕೆ ಬೈಬಲ್ ಸ್ಟಡಿ ಮಾಡಬೇಕು, ದಿನಾಲು ಯಾಕೆ ನಾವು ಬೈಬಲ್ ಅಧ್ಯಯನ ಮಾಡಬೇಕು? ಭಾಳ ಸಿಂಪಲ್ ಆನ್ಸರ್ ನಾನು ಕೊಡೋದು ಏನಂದರೆ, ದಿನಾಲು ಯಾಕೆ ಊಟ ಮಾಡಬೇಕು, ದಿನಾಲು ನಾವು ಯಾಕೆ ಊಟ ಮಾಡಬೇಕೆಂಬ ಪ್ರಶ್ನೆಗೆ ನಮಗೆ ಉತ್ತರ ಗೊತ್ತು. ಅದೇನಂತ ಹೇಳಿದ್ರೆ, ಅದು ಅಗತ್ಯ, ಇಟ್ಸ್ ಅ ನೀಡ್. ಅದೇ ರೀತಿಯಾಗಿ ದಿನಾಲು ಯಾಕೆ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು? ಇಟ್ಸ್ ಎ ನೀಡ್, ಆತ್ಮಿಕ ಆಹಾರ ದೇವರ ವಾಕ್ಯ. ಸರಿ, ಈ ಮಾತನ್ನು ಹೇಳಿಬಿಟ್ಟು ಮುಂದುವರಿಸೋಣ. ಮೊದಲನೇ ಯೋಹಾನ 5ನೇ ಅಧ್ಯಾಯದಲ್ಲಿ ಅದೇನೆಂದರೆ 15 ಸೀಕ್ರೆಟ್ಸ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ 15 ರಹಸ್ಯಗಳು. ಮೊದಲನೇ ರಹಸ್ಯ ಏನಂದರೆ ಬಾರ್ನ್ ಆಫ್ ಗಾಡ್, ದೇವರಿಂದ ಹುಟ್ಟುವಂಥದ್ದು. ದೇವರಿಂದ ಹುಟ್ಟುವಂಥದ್ದು. ನಾವು ಹುಟ್ಟಿದ್ದೇ ಈ ಲೋಕದಲ್ಲಿ ದೊಡ್ಡ ಮಾತು, ದೊಡ್ಡ ಅನುಭವ, ಪ್ರಾರಂಭದ ಅನುಭವ. ಮಗು ಹುಟ್ಟುಬಿಟ್ರೆ ಭಾಳ ಜನರು ಭಾಳ ಖುಷಿಯಾಗಿರ್ತಾರೆ. ಹುಬ್ಬಳ್ಳಿ ಧಾರವಾಡ ಕಡೆಯಲ್ಲಿ ಪೇಡೆ ಕೊಡ್ತೀರಾ ಅಥವಾ ಜಿಲೇಬಿ ಕೊಡ್ತೀರಾ ಅಂತ ಮಾತಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಅಥವಾ ಅದಕ್ಕಿಂತಲೂ ಹೆಚ್ಚಾಗಿ ಆತ್ಮಿಕವಾಗಿ ದೇವರಿಗೆ ಹುಟ್ಟುವುದು ಕೂಡ ಭಾಳ ದೊಡ್ಡ ವಿಷಯ. ಯಾಕೆ ಅನ್ಲಿಕ್ಕೆ ಒಂದೇ ಮಾತು ಹೇಳ್ತೇನೆ ರೀ. ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದರೆ ಆ ಮನೆಯವ್ರಿಗೆ ಸಂತೋಷ, ಮ್ಯಾಕ್ಸಿಮಮ್ ರಿಲೇಟಿವ್ಸ್ ಅವ್ರಿಗೆ ಸಂತೋಷ ಆಗ್ಬೋದು, ಅಥವಾ ಸ್ನೇಹಿತರಿಗೆ ಸಂತೋಷ, ಒಂದು ಮಗು ಹುಟ್ಟಿದೆ ಅಂತೆ. ಆದರೆ ಒಂದು ಮಗು ದೇವರಿಗೆ ಹುಟ್ಟಿದರೆ ಇಡೀ ಪರಲೋಕನೇ ಸಂತೋಷ ಪಡ್ತದಂತ್ರಿ. ಲೂಕ 15ರಲ್ಲಿ ಆ ಮಾತಿದೆ. ಆದ ಕಾರಣ ಕ್ರಿಸ್ತನಲ್ಲಿ ಮೊದಲನೇ ಆಶೀರ್ವಾದ ದೇವರಿಂದ ಹುಟ್ಟುವಂಥದ್ದು. ಎರಡನೇ ಆಶೀರ್ವಾದ ಪ್ರೀತಿ. ಲವ್ ಇಸ್ ದ ಸೆಕೆಂಡ್ ಬ್ಲೆಸ್ಸಿಂಗ್ ಇನ್ ಕ್ರೈಸ್ಟ್. ಯಾಕಂತ ಹೇಳಿದರೆ, ಮೊದಲನೇ ಯೋಹಾನ 5ನೇ ಅಧ್ಯಾಯದ 1ನೇ ವಚನದ 2ನೇ ಭಾಗದಲ್ಲಿ ನೋಡುವಾಗ, ತನ್ನನ್ನು ಹುಟ್ಟಿಸಿದಾತನನ್ನು ಪ್ರೀತಿಸುವ ಪ್ರತಿಯೊಬ್ಬನೂ ಆತನಿಂದ ಸಹ ಹುಟ್ಟಿದವನನ್ನು ಪ್ರೀತಿಸುತ್ತಾನೆ. ಪ್ರೀತಿಸುವುದು ಆಶೀರ್ವಾದ ಅಂತೆ. ಭಾಳ ಜನರದು ಗೊತ್ತಿಲ್ಲ. ಯಾವ ರೀತಿಯಾಗಿ ದ್ವೇಷಿಸುವುದು ಶಾಪ, ಹಾಗೆ ಪ್ರೀತಿಸುವುದು ಆಶೀರ್ವಾದ. ಆದ್ದರಿಂದ ದೇವರು ನಮ್ಮನ್ನು ಯಾವ ರೀತಿಯಾಗಿ ಬ್ಲೆಸ್ ಮಾಡಿದರು? ಪ್ರೀತಿಸುವುದರಿಂದ. ಯೋಹಾನ 3:16, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ನೋಡಿ, ಎಷ್ಟೋ ಆಶೀರ್ವಾದ ಕೊಟ್ಟಿದ್ದಾರೆ. ಅದನ್ನು ಸ್ವೀಕಾರ ಮಾಡಬೇಕು, ಸ್ವೀಕಾರ ಮಾಡದೇ ಇರ್ಬೋದು, ನಮಗೆ ಬಿಟ್ಟಿದ್ದು. ಮೂರನೇದಾಗಿ ನಾವೇನು ನೋಡ್ತಾ ಇದ್ದೀವಿ, ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ, ಮೊದಲನೇ ಯೋಹಾನ 5ನೇ ಅಧ್ಯಾಯದಿಂದ ಕ್ರಿಸ್ತನಲ್ಲಿ 15 ಆಶೀರ್ವಾದಗಳನ್ನು ನೋಡಿಕೊಳ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ 2 ಆಶೀರ್ವಾದ ನೋಡಿದ್ದಾಯಿತು. ಮೂರನೇ ಆಶೀರ್ವಾದ ಏನಂದರೆ ಆಜ್ಞೆಗಳು
ಕಠಿಣವಲ್ಲದ ಆಶೀರ್ವಾದ. ಕಮ್ಯಾಂಡ್ಸ್ ನಾಟ್ ಬರ್ಡನ್ಸಮ್. ವಾವ್. ಕೆಲವು ಸಾರಿ ಭಾಳ ಆಜ್ಞೆಗಳು ಬೈಬಲ್ನಲ್ಲಿದೆ, ಅದನ್ನೆಲ್ಲ ನೋಡುವಾಗ ಅಯ್ಯೋ ಇಷ್ಟೊಂದು ಆಜ್ಞೆಗಳು ನಾವು ಹೆಂಗಪ್ಪ ಕೈಕೊಂಡು ನಡೆಯೋದು ಅಂತ ಪ್ರಶ್ನೆ ಬರ್ತದೆ. ಡೇಕ್ಸ್ ಎಂಬಂಥ ಮಹಾಭಕ್ತರು ತನ್ನ ಬೈಬಲ್ನಲ್ಲಿ, ಡೇಕ್ಸ್ ಬೈಬಲ್ನಲ್ಲಿ ಎಷ್ಟು ಆಜ್ಞೆಗಳಿದೆ ಅಂತ ಹೇಳ್ಬಿಟ್ಟು ಹಳೆ ಒಡಂಬಡಿಕೆಯಲ್ಲಿ ಅವರು ಲಿಸ್ಟ್ ಮಾಡಿದಾಗ 2713 ಆಜ್ಞೆಗಳು ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಇದೆ ಅಂತ. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅದನ್ನು ಲಿಸ್ಟ್ ಮಾಡಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಆಜ್ಞೆಗಳು 1050 ಕಮ್ಯಾಂಡ್ಮೆಂಟ್ಸ್ ಇನ್ ದಿ ನ್ಯೂ ಟೆಸ್ಟ್ಮೆಂಟ್. ಹಾಗಾದರೆ 2713 ಪ್ಲಸ್ 1050 ಅಷ್ಟೊಂದು ಆಜ್ಞೆಗಳು ಬೈಬಲ್ನಲ್ಲಿದೆ. ಅದನ್ನೆಲ್ಲ ನೋಡಿದಾಗ ಅಯ್ಯೋ ಇಷ್ಟೊಂದು ಆಜ್ಞೆಗಳಿದೆಯಾ, ನಾನು ಅಂದ್ಕೊಂಡ್ರೆ 10 ಕಮ್ಯಾಂಡ್ಮೆಂಟ್ಸ್ ಅಷ್ಟೇ ಇದೆ, ದಶಾಜ್ಞೆಗಳಷ್ಟೇ ಅಂತ ನಾವು ತಿಳ್ಕೊಳ್ತೀವಿ. ಆದರೆ ಈ ಆಜ್ಞೆಗಳ ಬಗ್ಗೆ, ಈ ಕಮ್ಯಾಂಡ್ಸ್ ಬಗ್ಗೆ ಮೊದಲನೇ ಯೋಹಾನ 5:3 ಏನು ಹೇಳ್ತದೆ, ಅದು ಭಾರವಾದದ್ದಲ್ಲ ಅಂತೆ. ಈಸ್ ಕಮ್ಯಾಂಡ್ಸ್ ಆರ್ ನಾಟ್ ಬರ್ಡನ್ಸಮ್. ಅದನ್ನು ನಾವು ಸ್ಟಾರ್ಟ್ ಮಾಡಿದಾಗ ಗೊತ್ತಾಗ್ತದೆ ರೀ. ಸರಿ, 4ನೇದಾಗಿ ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವೇನು ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ, ಮೊದಲನೇ ಯೋಹಾನ 5ನೇ ಅಧ್ಯಾಯದಿಂದ ಕ್ರಿಸ್ತನಲ್ಲಿ 15 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 3 ಆಶೀರ್ವಾದಗಳು ಆಯಿತು, ಇನ್ನು ಉಳಿದದ್ದನ್ನು ನಾವು ನೋಡಬೇಕು. ಮೊದಲನೇ ಯೋಹಾನ 5:4 ವಚನದಲ್ಲಿ, ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಓವರ್ಕಮಿಂಗ್ ವರ್ಲ್ಡ್. ವಾವ್, ದೊಡ್ಡ ಆಶೀರ್ವಾದ ಅಲ್ವಾ ಇದು? ಖಂಡಿತ. ಯಾಕಂತ ಹೇಳಿದ್ರೆ, ಕ್ರಿಸ್ತನಲ್ಲಿ ಅನೇಕ ಆಶೀರ್ವಾದಗಳು ನಮಗೆ ಲಭ್ಯವಿದೆ. ಇಟ್ಸ್ ಅವೈಲಬಲ್, ಮೆನಿ ಬ್ಲೆಸ್ಸಿಂಗ್ಸ್. ಅದರಲ್ಲಿ ಇದು ದೊಡ್ಡ ಆಶೀರ್ವಾದ, ಓವರ್ಕಮಿಂಗ್ ದ ವರ್ಲ್ಡ್. ಲೋಕ ಅಂದರೆ ಏನು? ಮೊದಲನೇ ಯೋಹಾನ 2:15 ಕಣ್ಣಿನ ಆಶೆ, ಶರೀರದ ಆಶೆ, ಬದುಕು ಬಾಳಿನ ಡಂಬ, ಇವೆಲ್ಲ ಲೋಕದಲ್ಲಿರುವಂಥದ್ದು. ಇವುಗಳನ್ನು ಜಯಿಸುವಂಥದ್ದು ಕ್ರಿಸ್ತನಲ್ಲಿರುವ 4ನೇ ಆಶೀರ್ವಾದ. 5ನೇದಾಗಿ ಫೇತ್ ಅಂದರೆ ವಿಶ್ವಾಸ ಅಥವಾ ನಂಬಿಕೆ. ಅವರ್ ಫೇತ್. ಯಾಕಂತ ಹೇಳಿದ್ರೆ, ಮೊದಲನೇ ಯೋಹಾನ 5ನೇ ಅಧ್ಯಾಯ 4ನೇ ವಚನ, ಮೊದಲನೇ ಯೋಹಾನ 5ನೇ ಅಧ್ಯಾಯದ 5ನೇ ವಚನ. ಹಾಗಾದರೆ 4, 5 2 ವಚನಗಳಲ್ಲಿ ನಮ್ಮ ನಂಬಿಕೆ ಅಂತ ಹೇಳಿಬಿಟ್ಟು 5ನೇ ವಚನದಲ್ಲಿ ಯೇಸು ದೇವಪುತ್ರನು ಎಂಬುದಾಗಿ ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಯಾರು? ಹಾಗಾದರೆ ನಮ್ಮ ಫೇತ್, ನಮಗಿರುವಂಥ ವಿಶ್ವಾಸ, ಅದು ಎಂಥ ವಿಶ್ವಾಸ? ಜಯಿಸುವ ವಿಶ್ವಾಸ. ಇಟ್ಸ್ ಅ ಓವರ್ಕಮಿಂಗ್ ಫೇತ್. ಆಶ್ಚರ್ಯ ಅಲ್ವಾ? 6ನೇದಾಗಿ, ಈಗಾಗಲೇ 5 ಆಶೀರ್ವಾದಗಳು ಕ್ರಿಸ್ತನಲ್ಲಿ ಏನಂತ ನಾವು ನೋಡಿದ್ವಿ. ಇನ್ನೂ 10 ಆಶೀರ್ವಾದಗಳು ನೋಡಿಕೊಳ್ಳೋಣ ಬನ್ನಿರಿ ಬೇಗ. 6ನೇದಾಗಿ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನು. ಮೊದಲನೇ ಯೋಹಾನ 5ನೇ ಅಧ್ಯಾಯದ 6ನೇ ವಚನದಲ್ಲಿ ನೋಡುವಾಗ, ಇದಕ್ಕೆ ಸಾಕ್ಷಿ ಕೊಡುವ ಆತನು ಆತ್ಮನೇ, ಆತ್ಮನು ಸತ್ಯವಾಗಿದ್ದಾನೆ. ಹಾಗಾದರೆ ಪವಿತ್ರಾತ್ಮನು ಹೌದು. ಪವಿತ್ರಾತ್ಮನು 7ನೇ ವಚನದಲ್ಲಿ ಕೂಡ ನಾವು ನೋಡುವಾಗ ತಂದೆ, ವಾಕ್ಯ, ಪರಿಶುದ್ಧಾತ್ಮನು ಅಂತ ಹೇಳ್ಬಿಟ್ಟು, ಆದ ಕಾರಣ ಈ ಆತ್ಮನು, ಸಾಕ್ಷಿ ಕೊಡುವಂಥ ಆತ್ಮನು, ಅದು ಕೂಡ ಕ್ರಿಸ್ತನಲ್ಲಿ ನಮಗೆ ಆಶೀರ್ವಾದ. ಯಾಕಂದರೆ ಯೇಸು ಸ್ವಾಮಿ ಒಂದು ಮಾತು ಹೇಳಿದರು, ಅಪೊಸ್ತಲಕೃತ್ಯ 1ನೇ ಅಧ್ಯಾಯದಲ್ಲಿ, ಶಿಷ್ಯರಿನ್ನೇನು ಭಯದಿಂದ ಇರುವಂಥ ವೇಳೆಯಲ್ಲಿ ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತು, ಅದು ಯೋಹಾನನು ಹೇಳಿದ ಮಾತು, ಅದು ಯೇಸು ಸ್ವಾಮಿನೂ ಹೇಳಿದ ಮಾತು ನಾವು ನೋಡ್ತೇವೆ. ಅಪೊಸ್ತಲಕೃತ್ಯ 1 ಮತ್ತು 5ನೇ ವಚನದಲ್ಲಿ
ನಾನಂತೂ ನಿಮಗೆ ನೀರಿನಿಂದ ದೀಕ್ಷಾ ಸ್ನಾನ ಕೊಡ್ತಿದ್ದೇನೆ, ಆದರೆ ನನ್ನ ಹಿಂದೆ ಬರುವ ಆತನು ಪವಿತ್ರಾತ್ಮನಿಂದ ನಿಮಗೆ ದೀಕ್ಷಾ ಸ್ನಾನ ಕೊಡುವಾತನಾಗಿದ್ದಾನಂತ ಯೋಹಾನ್ ಹೇಳ್ತಾನೆ. ಆದರೆ ಯೇಸು ಸ್ವಾಮಿ ತಾವೇ ಹೇಳಿದಂಥ ಮಾತು ಅಪೊಸ್ತಲಕೃತ್ಯ 1:8 ಏನಂದರೆ ಪವಿತ್ರಾತ್ಮನು ಬಂದ ಮೇಲೆ. ಸರಿ, ನಾವು ಕ್ರಿಸ್ತನಲ್ಲಿ ನಮಗಿರುವಂಥ 15 ಆಶೀರ್ವಾದಗಳಲ್ಲಿ 6ನೇ ಆಶೀರ್ವಾದ ಏನಂತ ಹೇಳಿದರೆ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನು. 7ನೇ ಆಶೀರ್ವಾದ ನೋಡಿದರೆ ಟೆಸ್ಟಿಮೋನಿ ವಿದಿನ್, ಒಳಗಿನ ಸಾಕ್ಷಿ. 1 ಯೋಹಾನ 5ನೇ ಅಧ್ಯಾಯದ 9ನೇ ವಚನದಿಂದ ನಾವು ಮನುಷ್ಯರ ಸಾಕ್ಷಿಯನ್ನು ತೆಗೆದುಕೊಳ್ಳುವುದಾದರೆ ದೇವರ ಸಾಕ್ಷಿಯು ಅದಕ್ಕಿಂತ ದೊಡ್ಡದಾಗಿದೆಯಲ್ಲ. ವಾವ್, ದೇವರ ಸಾಕ್ಷಿ. ಮನುಷ್ಯರು ನಮ್ಮ ಬಗ್ಗೆ ಕೊಡುವಂಥ ಸಾಕ್ಷಿ ಅದು LKG, ಅಥವಾ ನಾವು ದೇವರಿಗೆ ಕೊಡುವಂಥ ಸಾಕ್ಷಿ ಅದು UKG. ಆದರೆ ದೇವರು ನಮ್ಮ ಬಗ್ಗೆ ಕೊಡುವಂಥ ಸಾಕ್ಷಿ ಅದು PhD. ದೇವರು ನಮ್ಮ ಬಗ್ಗೆ ಸೈತಾನೇ ಕೊಡುವಂಥ ಸಾಕ್ಷಿ ಡಬಲ್ PhD. ಆದರೆ ಇಲ್ಲಿ 1 ಯೋಹಾನ 5 ಮತ್ತು 9ನೇ ವಚನದಲ್ಲಿ ಮನುಷ್ಯನ ಸಾಕ್ಷಿಗಿಂತಲೂ ದೇವರ ಸಾಕ್ಷಿ ದೊಡ್ಡದು. ಇದು ಹೇಗೆ ಬಂತು? ಕ್ರಿಸ್ತನಲ್ಲಿ ನಮಗೆ ಸಿಕ್ತು. ಹಾಗಾದರೆ 7th ಬ್ಲೆಸ್ಸಿಂಗ್ ಇನ್ ಕ್ರೈಸ್ಟ್ ಏನಂದರೆ ದ ಟೆಸ್ಟಿಮೋನಿ ಆಫ್ ಗಾಡ್, ದೇವರು ನಮ್ಮ ಬಗ್ಗೆ ಕೊಟ್ಟಂಥ ಸಾಕ್ಷಿ. 11ನೇ ವಚನಕ್ಕೆ ಬರೋಣ. 1 ಯೋಹಾನ 5:11ನೇ ವಚನದಲ್ಲಿ ನಾವು ನೋಡುವಾಗ ಒಂದು ಮಾತಿದೆ. ಆ ಸಾಕ್ಷಿ ಬಗ್ಗೆ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ ಸಾಕ್ಷಿ ಯಾವುದೆಂದರೆ ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿರುವಂಥದ್ದು. God has given eternal life. ಹೌದು, ದೇವರು ನಮಗೆ ಎಂಥ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ನೋಡ್ರಿ, ಇಟರ್ನಲ್ ಲೈಫ್. ವಾವ್, ಅದನ್ನು ಕಾಪಾಡಿಕೊಳ್ಬೇಕು, ಅದನ್ನು ಬಿಗಿಯಾಗಿ ಹಿಡ್ಕೊಳ್ಬೇಕಂತ ಪೌಲನು ತಿಮೋತಿಗೆ 1 ತಿಮೋತಿ 6 ಹೇಳುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕು. ಯಾಕಂದರೆ ಅದನ್ನು ಹಗುರವಾಗಿ ತಗೋಬಾರ್ದು. ನಾನು ತಗೊಂಡಿದ್ದೇನೆ, ಆ ರೀತಿಯಾಗಿ ತಗೋಬಾರ್ದು. 9ನೇದಾಗಿ ಕಾನ್ಫಿಡೆನ್ಸ್, ಭರವಸೆ. ಕಾನ್ಫಿಡೆನ್ಸ್, ನಾವು ಆತನ ಚಿತ್ತಾನುಸಾರವಾಗಿ, ಅಂದರೆ ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡ್ರೆ ಆತ ನಮಗೆ ಕೇಳುತ್ತಾನೆಂಬ ಭರವಸೆಯು ಆತನಲ್ಲಿ ನಮಗೆ ಉಂಟು. ಈಗ ತಾನೇ ನಾನು ಓದಿಕೊಂಡದ್ದು ಬಿಬ್ಲಿಕ ಸಮಕಾಲಿಕ ಅನುವಾದ. ಹೌದು, 1 ಯೋಹಾನ 5:14ನೇ ವಚನದಲ್ಲಿ ಭರವಸೆ, ಕಾನ್ಫಿಡೆನ್ಸ್. ಕೆಲವು ಸಾರಿ ನಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಜನರ ಹತ್ರ ಮಾತಾಡಲಿಕ್ಕೆ ಕ್ರಿಸ್ತನ ಬಗ್ಗೆ ಭಯಪಡ್ತೇವೆ. ಈ ಭರವಸೆ ಇಲ್ಲದೆ ದೇವರ ಹತ್ರ ಮಾತಾಡಲಿಕ್ಕೆ ಕೂಡ ನಾವು ಭಯಪಡ್ತೇವೆ. ಈ ಭರವಸೆ, ಕಾನ್ಫಿಡೆನ್ಸ್ ಇಲ್ಲದೆ ಸೈತಾನನ ಹತ್ರ ಮಾತಾಡಲಿಕ್ಕೆ ಅಥವಾ ಗದರಿಸಲಿಕ್ಕೆ ಭಯಪಡ್ತೇವೆ. ಆದರೆ ಈ ಆತ್ಮೀಕ ಭರವಸೆ ನಮಗೆ ಬಂದಾಗ ಮನುಷ್ಯರ ಹತ್ರ ದೇವರ ಬಗ್ಗೆ ಮಾತನಾಡುವ ವಿಷಯ ಆಗಲಿ, ದೇವರ ಹತ್ರ ಮಾತನಾಡುವ ವಿಷಯ ಆಗಲಿ, ವೈರಿಯನ್ನು ಗದರಿಸುವ ವಿಷಯ ಆಗಲಿ, ಭರವಸೆ ನಮಗೆ ಸಿಗ್ತದೆ. 10ನೇದಾಗಿ 10th 1 ಯೋಹಾನ 5 ಮತ್ತು 15ನೇ ವಚನದಲ್ಲಿ ನಾವು ನೋಡುವಾಗ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಮಗೆ ತಿಳಿದದೆ. ಹ್ಯಾವಿಂಗ್ ಆನ್ಸರ್ಸ್ ಅಂದರೆ ದೊರೆತವು ನಮಗೆ ದೊರೆತಿರುವುದು ಕೂಡ ಒಂದು ಆಶೀರ್ವಾದ. ಯಾಕಂದರೆ ಆ ಒಂದು ಭರವಸೆ ಇಟ್ಟುಕೊಂಡು ನಾವು ದೇವರ ಹತ್ರ ಬೇಡಿಕೊಳ್ಳುವಾಗ ಏನಾಗ್ತದೆ ಅಂಥೇಳಿ ನೋಡುವಾಗ ವಿ ಹ್ಯಾವ್ ವಾಟ್ ವಿ ಪ್ರೇಡ್. ನಾವು ಪ್ರಾರ್ಥನೆ ಮಾಡಿದ್ದು ನಮಗೆ ಲಭ್ಯವಾಗ್ತದೆ, ನಮಗೆ ದೊರೆತವು ಎಂದು ತಿಳಿದದೆ. ಅದು ಆಶೀರ್ವಾದವಲ್ಲ? ಖಂಡಿತವಾಗಿ. ಅದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ವಿಷಯ ಅದೇ 16ನೇ ವಚನದಲ್ಲಿದೆ. 1 ಯೋಹಾನ 5:16 ಅದೇನಂತ ಹೇಳಿದ್ರೆ, ಯಾವನಾದರೂ ತನ್ನ ಸಹೋದರನು
ಮರಣಕರವಲ್ಲದ ಪಾಪ ಮಾಡುವುದನ್ನು ಕಂಡ್ರೆ ಅವನು ಬೇಡಿಕೊಳ್ಳಲಿ. ಸರಿ, ಅವನು ಬೇಡಿಕೊಂಡ್ರೆ ಏನಾಗ್ತದೆ? ಆಗ ಮರಣಕರವಲ್ಲದ ಪಾಪ ಮಾಡುವವರಿಗೆ ದೇವರು ಜೀವವನ್ನು ದಯಪಾಲಿಸುವನು. ವಾವ್, ಎಂಥ ದೊಡ್ಡ ಮಾತಲ್ವ? ಸೊ ಯಾರೋ ಒಬ್ಬರು ಪ್ರೇಯರ್ ಮಾಡ್ತಾರೆ, ಪ್ರೇಯರ್ ಮಾಡಿದಾಗ ದೇವರು ಜೀವವನ್ನು ದಯಪಾಲಿಸ್ತಾರಂತೆ ನಾವು ನೋಡ್ತೇವೆ ರೀ. ಹಾಗಾದರೆ ಇಲ್ಲಿ ಆಶೀರ್ವಾದ ಏನು? ಇತರರು ಪ್ರಾರ್ಥನೆಯಿಂದ ಜೀವ ಸಿಗೋದು. ಗೆಟ್ಟಿಂಗ್ ಲೈಫ್ ಬೈ ಪ್ರೇಯರ್. ಇದು ಕ್ರಿಸ್ತನಲ್ಲಿ ಆಶೀರ್ವಾದ 11. 12ನೇ ಆಶೀರ್ವಾದ ಚೆನ್ನಾಗಿದೆ. ನಾಟ್ ಸಿನ್ನಿಂಗ್, ಪಾಪ ಮಾಡದಿರುವುದು. ಯಾಕಂದರೆ 1 ಯೋಹಾನ 5:18 ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂಬುದು ನಮಗೆ ಗೊತ್ತದೆ. ಎಷ್ಟು ಸ್ಟ್ರಾಂಗ್ ಆಗಿ, ಎಷ್ಟು ಸಿಂಪಲ್ ಆಗಿ ಬರೆದಿದೆ ನೋಡ್ರಿ. ಯೇಸು ಅಂತ ಹೆಸರಿಡಬೇಕಂತ ಸೂಚಿಸಲಾಯಿತು. ಮತ್ತಾಯ 1ನೇ ಅಧ್ಯಾಯ 21ನೇ ವಚನದಲ್ಲಿ ಯೇಸು ಅಂತ ಹೇಳಿದರೆ ಆ ಹೆಸರಿನ ಅರ್ಥ ಏನಂದರೆ ಆತನೇ ತನ್ನ ಜನರ ಪಾಪಗಳನ್ನು ಬಿಡಿಸಿ ಕಾಯುವನು. ವಾವ್, ಪವರ್ಫುಲ್. ಯೇಸು ಕರ್ತನು ಮಾಡುವಂಥ, ಅದಕ್ಕೆ ನಾನು ಕೆಲವು ಸಾರಿ ಈ ರೀತಿಯಾಗಿ ಹೇಳ್ತಿರ್ತೀನಿ, ಜೀಸಸ್ ಎಕ್ಸ್ಪೀರಿಯನ್ಸ್ ಅಂತ, ಯೇಸು ಅನುಭವ ಅಂತ. ಯೇಸುವಿನ ಅನುಭವ ಅಲ್ಲ, ಯೇಸು ಅನುಭವ ಅಂತ ಹೇಳ್ಬಿಟ್ಟು. ಯೇಸುವಿನ ಅನುಭವ ಅಂದರೆ ಯೇಸು ಕ್ರಿಸ್ತನಿಗಿದ್ದಂಥ ಅನುಭವ, ಜೀಸಸ್ ಎಕ್ಸ್ಪೀರಿಯನ್ಸ್. ಆದರೆ ನಮ್ಮ ಜೀವನದಲ್ಲಿ ಯೇಸು ಅನುಭವ ಆಗಬೇಕು, ಜೀಸಸ್ ಎಕ್ಸ್ಪೀರಿಯನ್ಸ್ ಆಗಬೇಕಂತ ಹೇಳಿದರೆ ಆತನು ನಮ್ಮನ್ನು ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಕಾಯುವಾತನಾಗಿದ್ದಾನೆ. ಮತ್ತಾಯ 1:21. 13ನೇ ರಹಸ್ಯ ಭಾಳ ಚೆನ್ನಾಗಿದೆ. ಇದು ಕೂಡ ನಾವೇನು ನೋಡ್ತಾ ಇದ್ದೀವಿ ಅಂದರೆ 1 ಯೋಹಾನ 5ನೇ ಅಧ್ಯಾಯದಿಂದ ಕ್ರಿಸ್ತನಲ್ಲಿ 15 ಆಶೀರ್ವಾದಗಳನ್ನು ನೋಡ್ಕೊಳ್ತಾ ಇದ್ದೀವಿ. ಅದರಲ್ಲಿ 12ನೇ ಆಶೀರ್ವಾದ ಈಗ ತಾನೇ ಮುಗೀತು. ಈಗ 13ನೇ ಆಶೀರ್ವಾದ ಏನಂತ ಹೇಳಿದ್ರೆ, ಕೆಡುಕನ್ನು ಮುಟ್ಟುವುದಿಲ್ಲ. ಈವಿಲ್ ಒನ್ ವಿಲ್ ನಾಟ್ ಟಚ್ಡ್, ಅಥವಾ ಅನ್ಟಚ್ಡ್ ಬೈ ಈವಿಲ್ ಒನ್. ಅಂದರೆ ಕೆಡುಕನ್ನು ನಮ್ಮನ್ನು ಮುಟ್ಟೋದಿಲ್ಲ. ವಾವ್, ಎಂಥ ದೊಡ್ಡ ಮಾತು. ಸೈತಾನ್ ನಮ್ಮನ್ನು ಮುಟ್ಟೋದಿಲ್ಲ ಅಂತೆ. ಯಾಕಂದರೆ ದೇವರಿಂದ ಹುಟ್ಟಿದವನು ತನ್ನನ್ನು ಕಾಪಾಡಿಕೊಳ್ಳುವನು, ಕೆಡುಕನು ಅವನನ್ನು ಮುಟ್ಟುವುದಿಲ್ಲ. 1 ಜಾನ್ ಚಾಪ್ಟರ್ 5:18. 1 ಯೋಹಾನ 5:18. ಎಂಥ ದೊಡ್ಡ ಆಶೀರ್ವಾದ ಅಲ್ವಾ? ಭಯಪಡುವುದು ಬೇಕಾಗಿಲ್ಲ. 14ನೇ ಆಶೀರ್ವಾದ ಇನ್ನೊಂದಿದೆ. ಅದೇನಂತ ಹೇಳಿದ್ರೆ, ಅಂಡರ್ಸ್ಟ್ಯಾಂಡಿಂಗ್ ರೆವಲೇಷನ್, ಪ್ರಕಟಣೆಯನ್ನು ಅರ್ಥ ಮಾಡಿಕೊಳ್ಳುವುದು. ಇದು ಕೂಡ ಕ್ರಿಸ್ತನಲ್ಲಿ 14ನೇ ಒಂದು ಆಶೀರ್ವಾದವಾಗಿದೆ. ಯಾಕಂತ ಹೇಳಿದ್ರೆ 20ನೇ ವಚನದಲ್ಲಿ ದೇವಪುತ್ರನು ಬಂದು ನಾವು ಸತ್ಯವಾಗಿರುವ ಆತನನ್ನು ಅರಿತುಕೊಳ್ಳುವ ಹಾಗೆ ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾನೆ. ಕ್ರೈಸ್ಟ್ ಗೇವ್ ಅಸ್ ಅಂಡರ್ಸ್ಟ್ಯಾಂಡಿಂಗ್. ಯಾವುದಕ್ಕೆ? ಪ್ರಕಟಣೆಗೆ ಅಂಡರ್ಸ್ಟ್ಯಾಂಡಿಂಗ್. ಅಂಡರ್ಸ್ಟ್ಯಾಂಡಿಂಗ್ ಫಾರ್ ರೆವಲೇಷನ್. ಯಾರ ಬಗ್ಗೆ? ದೇವ್ರ ಬಗ್ಗೆ. ದೇವ್ರ ಬಗ್ಗೆ ಅಷ್ಟು ಸಿಂಪಲ್ಲಾಗಿ ತಿಳ್ಕೊಳ್ಳಿಕ್ಕೆ ಆಗಲ್ಲ, ಭಾಳ ಜನರಿಗೆ ಗೊತ್ತಿಲ್ಲ. ಆದರೆ ತಿಳ್ಕೊಳ್ಬೇಕಾದ್ರೆ ದೇವರು ನಮಗೆ ಪ್ರಕಟಣೆ ದಯಪಾಲಿಸಬೇಕು. ಕೊನೆಯದಾಗಿ ನಾವು ನೋಡುವಾಗ ಇನ್ನೊಂದು ಆಶೀರ್ವಾದ ಇದೆ. ನಾವೇನು ನೋಡ್ತಾ ಇದ್ವಿ ಅಂದರೆ 1 ಯೋಹಾನ 5ನೇ ಅಧ್ಯಾಯದಿಂದ ಕ್ರಿಸ್ತನಲ್ಲಿ ನಮಗೆ ಆಶೀರ್ವಾದಗಳು 15 ಇವೆ. ಅದರಲ್ಲಿ 15ನೇ ಆಶೀರ್ವಾದ ಏನಂದರೆ ಬೀಯಿಂಗ್ ಇನ್ ಟ್ರುತ್, ಸತ್ಯದಲ್ಲಿ ಇರುವಂಥದ್ದು. ನಾವು ಆತನ ಮಗನಾದ ಯೇಸು ಕ್ರಿಸ್ತನಲ್ಲಿ ಇರುವವರಾಗಿ ಸತ್ಯವಾಗಿರುವ ಆತನಲ್ಲಿದ್ದೇವೆ. ವಾವ್, ಸತ್ಯವಾಗಿರುವ ಆತನಲ್ಲಿ ಇರುವಂಥದ್ದು. ಹೌದು, ನಾವು ಭಾಳ ಸುಳ್ಳು ಹೇಳಬೇಕಂತ ನಮಗೆ ಅನಿಸ್ತದೆ ಅಂತ ಒಂದು ಶೋಧನೆಯ ಲೋಕದಲ್ಲಿದ್ದೇವೆ. ಆದರೆ
ಸತ್ಯವಾಗಿರುವ ಆತನಲ್ಲಿ ನಾವು ಇರುವಂಥದ್ದು ಆಶೀರ್ವಾದ. ಅದೇ ರೀತಿಯಾಗಿ ನಾವು ಆಗ್ತೇವೆ. ಮೊದಲನೇ ಯೋಹಾನ 5ನೇ ಅಧ್ಯಾಯದಿಂದ ನಾವು ಕ್ರಿಸ್ತನಲ್ಲಿ 15 ಆಶೀರ್ವಾದಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.